ಗುಡ್ ನೈಟ್ ಶ್ವೇತಾ. ಇವತ್ತು ದಿನ ಕೆಟ್ಟದಾಗಿದ್ರು, ಅಷ್ಟೆಲ್ಲ ಇಶ್ಯೂಸ್ ಆದರೂ ನಿನ್ನ ಬುದ್ಧಿವಂತಿಕೆನ ಉಪಯೋಗಿಸಿ ಎಲ್ಲಾನು ಮ್ಯಾನೇಜ್ ಮಾಡಿದೆ. ಯಾರಿಗೂ ನನ್ನ ಮೇಲೆ ಡೌಟೇ ಬರಲಿಲ್ಲ. ಇನ್ಫ್ಯಾಕ್ಟ್ ಇನ್ಮೇಲೆ ಯಾರಿಗೂ ನಿನ್ನ ಮೇಲೆ ಡೌಟ್ ಬರೋದೂ ಇಲ್ಲ. ಕೀಪ್ ರಾಕಿಂಗ್ ಶ್ವೇತಾ. ಮದುವೆ ಆಗೋವರೆಗೂ ಎಲ್ಲನೂ ಹೇಗೋ ಒಂದು ಮ್ಯಾನೇಜ್ ಮಾಡು. ಮದುವೆ ಆದಮೇಲೆ ಆಕಾಶ ಕಳ್ಸಿ ತಲೆ ಮೇಲೆ ಬಿದ್ರು ನೋ ವರಿ. ಓ, ಮೇ ಬಿ ನನ್ನ ಭಾವಿ ಪತಿ ಭೂಪತಿ ಅವರು ಗುಡ್ ನೈಟ್ ಸ್ವೀಟ್ ಹಾರ್ಟ್ ಅಂತ ಮುದ್ದು ಮಾಡೋದಕ್ಕೆ ಕಾಲ್ ಮಾಡ್ತಿದಾರೇನೋ. ವಾಟ್ ದ ಹೆಲ್, ಇಷ್ಟೊತ್ತಲ್ಲಿ ಈ ಮನುಷ್ಯ ನನಗೆ ಯಾಕೆ ಕಾಲ್ ಮಾಡ್ತಿದ್ದಾನೆ? ನಾನು ಖುಷಿಯಾಗಿದ್ದಾಗಲೇ ಒಳ್ಳೆ ಮೂಡಲ್ಲಿದ್ದಾಗಲೇ ಈ ಮನುಷ್ಯನ್ಗೆ ನಾನು ನೆನಪಾಗೋದೇನೋ. ವಾಟ್ಸ್ ಯೋರ್ ಪ್ರಾಬ್ಲಮ್? ನಂದು ನಿಮ್ದು ಸಂಬಂಧ ಮುಗ್ದಿದೆ, ಮತ್ತ್ಯಾಕೆ ನನಗೆ ಕಾಲ್ ಮಾಡಿ ಹಿಂಸೆ ಇಡ್ತಿದ್ದೀರಾ? ಸಂಬಂಧ ಮುಗಿಯೋದು ಬಿಡೋದು ಆಮೇಲೆ ನೋಡೋಣ. ಇವತ್ತು ಅದೇನು ಸಾಯ್ತೀನಿ, ಎಗರ್ತೀನಿ, ನೆಗದ್ ಬೀಳ್ತೀನಿ ಅಂತ ಬಾಳ ನಾಟಕ ಆಡ್ದಂತೆ ಸುದ್ದಿ ಬಂತು. ನನ್ನ ಜೀವ ಉಳಿಸ್ಕೊಳ್ಳೋದಕ್ಕೆ ನಾನು ಯಾವ ಲೆವೆಲ್ಗೆ ಬೇಕಾದರೂ ಹೋಗ್ತೀನಿ. ಅದಕ್ಕೂ ನಿಮಗೂ ಸಂಬಂಧ ಇಲ್ಲ. ಇಷ್ಟೊತ್ತಲ್ಲಿ ಕಾಲ್ ಮಾಡಿ ನನಗೆ ಯಾಕೆ ತೊಂದರೆ ಕೊಡ್ತಿರೋದು ಮೊದಲು ಅದನ್ನ ಬೊಗಳಿ. ಏನಿಲ್ಲ, ಸುಮ್ನೆ ಮಾತಾಡ್ಬೇಕು ಅನಿಸ್ತು, ಅದಕ್ಕೆ ಮಾಡ್ದೆ. ನನ್ನ ಹೆಂಡತಿ ನಿನ್ನ ಬಾಳ ಹೊಗಳ್ತಾ ಇದ್ಲು. ಚಿನ್ನದಂತ ಹುಡುಗಿ, ನಕ್ಷತ್ರ ಕಂಡ್ರೆ ಅದೆಷ್ಟು ಪ್ರೀತಿ, ಹಾಗೆ ಹೀಗೆ ಅಂತ ಹೇಳಿದ್ದು. ಪರವಾಗಿಲ್ಲ ಕಣಮ್ಮ, ನಾವೆಲ್ಲ ದೋಸೆ ಬಗ್ಸಾಕಿದ್ರೆ ನೀನ್ ಕಾವ್ಲಿನ ಉಲ್ಟಾ ಹಾಕ್ತ್ಯಾ? ಅಬ್ಬಬ್ಬಬ್ಬಬ್ಬ, ಈ ವಯಸ್ಕ ಎಂತ ಪ್ರತಿಭೆ! ಬೇಷ್ 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 ಬೇಷ್. ಲುಕ್, ಅದು ನಿಮ್ಗೆ ಬೇಡದಿರೋ ವಿಷಯ. ನೀವಿಬ್ರು ಯಾವತ್ ನನ್ನ ಹೆಸರು ಬಾಯ್ ಬಿಟ್ರೋ ಅಲ್ಲಿಗೆಲ್ಲ ಮುಗೀತು. ಮಾತ್ ಬೇಡ. ಮತ್ತೇನಾದ್ರೂ ನನಗೆ ಕಾಲ್ ಮಾಡಿ ಹಿಂಸೆ ಕೊಟ್ರೋ ಕೈ ಕಾಲ್ ಮುರಿತೀನಿ. ಏನ್ ಧಮ್ಕಿ ಹಾಕ್ತ್ಯಾ? ಇವೆಲ್ಲ ನಮ್ಮ ಹತ್ರ ನಡೆಯಲ್ಲಮ್ಮ. ನಾವೆಲ್ಲ ಒಂದೇ ದೋಣಿಯ ಕಳ್ರು. ನಿನ್ ಗುಟ್ಟು ನನಗ್ ಗೊತ್ತು, ನನ್ ಗಂಟು ನಿನಗ್ ಗೊತ್ತು. ಸ್ವಲ್ಪ ಸಮಾಧಾನ ಮಾಡ್ಕೊಳಮ್ಮ. ಹಾಗೆ ಏನು ಇವಳು ದೊಡ್ಡ ಕುಡಂಗೆ, ಇವಳು ಹೆದರ್ಸ್ಬಿಟ್ಟು ನಮ್ ಹೆದ್ಕೊಂಡ್ಬಿಡ್ತೀವಿ. ಏ ಬಿಳಿ ಜಿರಳೆ, ಕಂಡಿದ್ದೀನಿ ಸುಮ್ನೆ ರೀ. ಕಾಲಿಂದ ತಲೆವರೆಗೂ ತೂಗಿದ್ರು ನನ್ ತೋಳಷ್ಟಿಲ್ಲ ನೀನು, ನನ್ಗೆ ಧಮ್ಕಿ ಆಗ್ತೀಯಾ? ಏಯ್ ಮುತ್ಕೆ, ಅತ್ತಿ ಆಯ್ತು ನಿಮ್ಮಿಬ್ರದು. ಹೀಗೆ ಆಡ್ತಿದ್ರೆ ನಿಮ್ಮಿಬ್ರುನ. ಅವೆಲ್ಲ ಬೇಡಮ್ಮ, ನೇರವಾಗಿ ವಿಷಯಕ್ಕೆ ಬರ್ತೀವಿ. ನನ್ಗೆ ಸ್ವಲ್ಪ ಕಾಸು ಬೇಕು. ನಾನೇನ್ 20 ಲಕ್ಷ ಕೇಳ್ತಿಲ್ಲ, ಯಾಕೆಂದ್ರೆ ಆ ಕೆಲ್ಸ ನಾವು ಮಾಡಕ್ ಆಗ್ಲಿಲ್ಲ. ಆದ್ರೆ ನಿನ್ನಿಂದ ನಾವು ಮಾನ ಮರ್ಯಾದೆ ಕಳ್ಕೊಂಡ್ ಕೂತಿಲ್ವಾ, ಆ ಅವಮಾನಕ್ಕಾದ್ರೂ ಬೆಲೆ ಬೇಡ್ವಾ? ಅದಕ್ಕೆ ಏನಾದ್ರೂ ಸ್ವಲ್ಪ ಕೊಡು. ಕೊಡಲ್ಲ ಅಂದ್ರೆ ನಾನ್ ಬಿಡಲ್ಲ. ಏನು ಬ್ಲ್ಯಾಕ್ ಮೇಲ? ಮೇಲೋ ಕೆಳಗೋ, ಒಟ್ನಲ್ಲಿ ನಮಗ್ ದುಡ್ಡು ಬೇಕು ಅಷ್ಟೇ. ನಿನ್ಗೇನ್ ಕಮ್ಮಿನಾ? ನಿಮ್ಮಪ್ಪ ಇಟ್ಟಿಲ್ವ ಬ್ಯಾಂಕಲ್ಲಿ ಕಂತೇನಾ? ಅದ್ರಲ್ಲಿ ಒಂದ್ 4 ಕಂತ ಇತ್ಲಾಗ ಏಸಿ ನಿಮ್ಮಪ್ಪನ್ ಗಂಟೆನ್ ಕರ್ಗೋಗಲ್ಲ. ಯು ಬ್ಲಡಿ. ಏಯ್ ಕಂಡಿದೀನಿ, ಸುಮ್ನೆ ರೇ. ದುಡ್ಡು ಬೇಕು ಅಂದ್ರೆ ಬೇಕು ಅಷ್ಟೇ, ಇಲ್ಲ ಅಂದ್ರೆ ಗೊತ್ತಲ್ಲ ನಿನ್ ಗುಟ್ಟು ರಟ್ಟಾಗುತ್ತೆ. ನಿನ್ ಜುಟ್ಟು ಭೂಪತಿ ಕೈಲಿರುತ್ತೆ. ಇದೆಲ್ಲ ಬೇಕಾ? ಯೋಚನೆ ಮಾಡು. ಅಷ್ಟೇಮ್ಮ, ಅಷ್ಟೇ. ಇದನ್ನ ಹೇಳಕ್ಕೆ ನಿನಗ್ ಫೋನ್ ಮಾಡಿದ್ದು. ಪಾಪ ನೀ ಬಹಳ ತಡ ಆಯ್ತೋ ಏನೋ, ನಿದ್ದೆ ಬರ್ತಿರ್ಬೇಕು. ಹೋಗಮ್ಮ, ಹೋಗ್ ಮಲ್ಕೋ. ಸಕ್ಕರೆ ಗೊಂಬೆ, ಗಾಟ್ ನೈಟ್, ಹೋಗ್ ಮಲ್ಕೋ.
ಹೆಂಗಮ್ಮ ಹೆಂಗೆ? ಟ್ಯಾಬ್ಲೆಟ್ ಫೋಟೋ ಶೇರ್ ಮಾಡಿದ್ದೀನಿ, ನೋಡಿದ್ಯಾ? ನೋಡ್ದೆ ಕಣ, ಡಿಪ್ರೆಷನ್ ಟ್ಯಾಬ್ಲೆಟ್ ಅದು. ವಾಟ್? ಡಿಪ್ರೆಷನ್ ಟ್ಯಾಬ್ಲೆಟಾ? ಐ ಯು ಸೀರಿಯಸ್? ಹೇ, ಡಾಕ್ಟರ್ ಕಣೋ ನಾನು, ಸುಮ್ಮನೆ ಗೆಸ್ ಮಾಡಿ ಹೇಳ್ತೀನಾ? ಡಿಪ್ರೆಷನ್ನು ಆಂಗ್ಸೈಟಿ ಎಲ್ಲ ಇದ್ದಾಗ ನಿದ್ದೆ ಬರಲ್ಲ, ಆ ಟೈಮಲ್ಲಿ ತಗೋತಾರೆ ಈ ಟ್ಯಾಬ್ಲೆಟು. ಡೈಲಿ ಯೂಸ್ ಮಾಡಿದ್ರೆ ಅಡಿಕ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ, ಆಮೇಲೆ ಅದಿಲ್ಲದೆ ನಿದ್ದೆನೇ ಬರಲ್ಲ. ಹೌದು, ಇದನ್ನ ಯಾರು ತಗೋತಿದ್ದಾರೆ? ನೀನ್ ಯಾಕೆ ಹೇಳ್ತಿದ್ಯಾ? ಹಾ, ಅದು 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 ನನ್ ತುಂಬಾ ಕ್ಲೋಸ್ ಇರೋರು ಒಬ್ರು ಮನೇಲಿ ಸಿಕ್ತು. ಡೌಟ್ ಬಂತು ಏನಿದು ಟ್ಯಾಬ್ಲೆಟ್ ಅಂತ, ಅದಕ್ಕೆ ನಿನಗೊಂದು ಫೋಟೋ ಕಳಿಸ್ದೆ. ಕೂಡಲೇ ನಿಲ್ಸಕ್ ಹೇಳೋ, ಬೇರೆ ರೀತಿ ಮೆಡಿಕೇಶನ್ ಮಾಡಲಿ. ಈ ಟ್ಯಾಬ್ಲೆಟ್ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ, ಸೈಡ್ ಎಫೆಕ್ಟ್ಸ್ ತುಂಬಾ ಇರುತ್ತೆ. ಮನೆ ನೆಮ್ಮದಿ, ಮನಸ್ಸಿನ ನೆಮ್ಮದಿ, ಆರೋಗ್ಯ ಎಲ್ಲ ದಿನೇ ದಿನೇ ಕಮ್ಮಿ ಆಗ್ತಿದೆ. ಮೊದಲಿನ ಧೈರ್ಯನೂ ಇಲ್ಲ, ಶಕ್ತಿನೂ ಇಲ್ಲ. ಇನ್ನೇನಿದ್ರು ಎಲ್ಲ ನೀನೆ. ನನ್ನ ಶಕ್ತಿ, ನನ್ನ ಧೈರ್ಯ, ನನ್ನ ಉಳಿದಿರೋ ನೆಮ್ಮದಿ ಏನು ಅಂತ ನಿಂಗೆ ಗೊತ್ತಲ್ವಾ? ನೀನಿಬ್ರು ಅಣ್ಣಂದ್ರು ಆಲ್ರೆಡಿ ನನ್ನ ಈ ಅವಸ್ಥೆಗೆ ತಂದಿಟ್ಟಿದ್ದಾರೆ. ನಂಗೆ ಬದುಕೋ ಆಸೆನೇ ಹೊರಟೋಗಿತ್ತು. ನಾನೇನಾದ್ರೂ ಬದುಕಿದ್ದೀನಿ, ಇಷ್ಟ್ರ ಮಟ್ಟಿಗೆ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನೀನೇ ಭೂಪತಿ. ನನ್ನ ಮಗ ನನ್ನ ಜೊತೆಗಿದ್ದಾನೆ. ನನ್ನ ಆಸೆಗೆಲ್ಲ ಇಲ್ಲ ಅನ್ನಲ್ಲ ಅನ್ನೋದಷ್ಟೇ ನಂಗೆ ಕಡೆದಾಗ ಉಳ್ದಿರೋ ಧೈರ್ಯ. ಅದಕ್ಕೂ ಏನಾದ್ರೂ ಪೆಟ್ಟು ಬಿದ್ರೆ ಈ ಅಮ್ಮ ಗುಡ್ ಮಾರ್ನಿಂಗ್ ಬ್ಯೂಟಿಫುಲ್. ಗುಡ್ ಮಾರ್ನಿಂಗ್. ಕಾಫಿ. ಹೇಗಿದೆ ಕಾಫಿ? ಯಾವ್ದ್ಯಾವ್ದು ಎಷ್ಟೆಷ್ಟು ಇರಬೇಕೋ ಅಷ್ಟಷ್ಟೇ ಹಾಕಿದ್ದೀನಾ? ಚೆನ್ನಾಗಿದೆಯಾ? ಇಟ್ಸ್ ಪರ್ಫೆಕ್ಟ್. ಥ್ಯಾಂಕ್ ಯು ಮಾ. ಕಾಫಿಗೂ ಲೈಫ್ಗೂ ಹೆಚ್ಚು ವ್ಯತ್ಯಾಸ ಇಲ್ಲ ಭೂಪತಿ. ಯಾವ್ದ್ಯಾವ್ದು ಎಷ್ಟೆಷ್ಟು ಇರಬೇಕು, ಯಾರ್ಯಾರು ಎಲ್ಲೆಲ್ಲಿ ಇರಬೇಕು ಅಂತ ಗೊತ್ತಿದ್ರೆ ಈ ಕಾಫಿ ಥರ ಲೈಫು ಪರ್ಫೆಕ್ಟ್ ಆಗಿರುತ್ತೆ. ಹೆಚ್ಚು ಕಾಂಪ್ಲಿಕೇಶನ್ಸ್ ಇರಲ್ಲ, ಎಲ್ಲ ಸ್ಮೂತಾಗಿ ಮೂವ್ ಆಗುತ್ತೆ. ಇನ್ನೂ ಬೇಜಾರಮ್ಮ, ಅದನ್ನೇ ಮನ್ಸಲ್ಲಿ ಇಟ್ಕೊಂಡಿದ್ಯಾ? ಮರ್ತೋಗೋಷ್ಟು ಚಿಕ್ಕ ವಿಷಯ ಅಂತೂ ಅಲ್ಲ ಅಲ್ವಾ? ಸಾರಿ ಅಮ್ಮ, ಇನ್ಯಾವತ್ತೂ ಈ ರೀತಿ ನಡೆಯಲ್ಲ ಅಂತ ನಾನು ನಿನ್ನೆನೆ ಹೇಳಿದ್ನಲ್ವಮ್ಮ. ಅಮ್ಮ, ನಾನು ನಿನ್ನ ಹತ್ರ ಒಂದು ಮಾತು ಹೇಳ್ತೀನಿ. ನನಗೆ ನೀನೇ ಎಲ್ಲ ಅಮ್ಮ, ನೀನೇ ನನ್ನ ಪ್ರಪಂಚ. ಯು ಆರ್ ಮೋಸ್ಟ್ ಪ್ರೆಷಿಯಸ್ ಟು ಮೀ. ನನಗೆ ನೀನ್ ಚೆನ್ನಾಗಿರ್ಬೇಕು, ದಿನಕ್ಕೆ 100 ಸಲ ನಗಬೇಕು, ಟೈಮಿಗೆ ಊಟ ತಿಂಡಿ ತಿನ್ಬೇಕು. ರಾತ್ರಿ ನಿದ್ದೆ ಮಾಡೋದಕ್ಕೆ ಅಂತ ಕಣ್ಣು ಮುಚ್ಚಿದ್ರೆ
ಹಾಯಾಗಿ ನಿದ್ದೆ ಮಾಡಬೇಕು. ಇಷ್ಟೇ ಅಮ್ಮ ನನಗೆ ಬೇಕಾಗಿರೋದು. ಹಾಗಾಗ್ಬೇಕು ಅಂದ್ರೆ ಮಕ್ಕಳು ಅದಕ್ಕೆ ತಕ್ಕನಾಗಿರ್ಬೇಕು ಅಲ್ವಾ? ಸುಮ್ಮನೆ ನಗ್ಬೇಕು, ಖುಷಿಯಾಗಿರ್ಬೇಕು ಅಂದ್ರೆ ಆಗತ್ತಾ? ತಲೆಯಲ್ಲಿ ಸಾವಿರಾರು ಯೋಚನೆ ಇರುತ್ತೆ, ನಿದ್ದೆ ಹೇಗ್ ಬರುತ್ತೆ ಹೇಳು? ಸಾರಿ ಮಾ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಐ ಆಮ್ ಸಾರಿ ಫಾರ್ ಎವ್ರಿಥಿಂಗ್. ಹಳೆದನ್ನೆಲ್ಲ ಬಿಟ್ಟಾಕು ಪ್ಲೀಸ್. ಇನ್ಮೇಲೆ ಆಫೀಸ್ ಕೆಲಸ, ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಶ್ವೇತಾ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ನನ್ನ ಶ್ವೇತಾ ರಿಲೇಷನ್, ಇದು ಎಲ್ಲದನ್ನು ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡೋದನ್ನ ನಾನು ಕಲಿತೀನಿ. ಪ್ಲೀಸ್ ಅಮ್ಮ, ಇಂಥ ವಿಷಯಕ್ಕೆಲ್ಲ ತಲೆ ಕೆಡಿಸ್ಕೊಂಡು ನಿನ್ನ ಹೆಲ್ತನ್ನ ಹಾಳು ಮಾಡ್ಕೋಬೇಡ. ಐ ಪ್ರಾಮಿಸ್ ಅಮ್ಮ, ಇನ್ಮೇಲೆ ಯಾವತ್ತೂ ಹಾಗಾಗಲ್ಲ. ಮಗ ಇಷ್ಟು ಪ್ರೀತಿ ಕೊಟ್ರೆ ನಂಗಿನ್ನೇನೋ ಯೋಚನೆ, ಖುಷಿಯಾಗಿರ್ತೀನಿ. ಎಲ್ಲ ಫ್ರೆಶ್ ಆಗಿ ಶುರು ಮಾಡೋಣ ಬಿಡು, ಏನಂತೀಯ? ಹಾ, ಏಯ್, ಯಾರು? ನೆನ್ನೆ ರಾತ್ರಿ ತಾನೇ ಅಷ್ಟೆಲ್ಲ ಬೈದಿದ್ದೀನಿ, ಮತ್ ಕಾಲ್ ಮಾಡ್ತಿದ್ದಾರೆ. ಒಂಚೂರು ನಾಚಿಕೆನೇ ಇಲ್ವಾ? ಏನು? ನಮಸ್ಕಾರ ನನ್ನ ಪಾಲಿನ ಭಾಗ್ಯಲಕ್ಷ್ಮಿಗೆ. ಏನಮ್ಮ, ಒಂದ್ 5 ನಿಮಿಷ ಮಾತಾಡ್ಬೋದಾ? ಮಾತಾಡೋದೆಲ್ಲ ನೆನ್ನೆ ರಾತ್ರಿನೇ ಮುಗೀತಲ್ಲ, ಮತ್ತೇನಕ್ ನನಗ್ ಕಾಲ್ ಮಾಡಿದ್ರಿ? ನನ್ ಕಡೆಯಿಂದ ನಿಮ್ಗೆ 1 ಪೈಸನೂ ಸಿಗಲ್ಲ. ಯು ಗಾಟ್ ಇಟ್? ಹಿಟ್ಟು ನಾನ್ ಹೇಳ್ದಂಗ್ ಕೇಳ್ದಿದ್ರೆ ನಿನಗ್ ಇಕ್ಕಟ್ಟು. ಈ ಸಿಲ್ಲಿ ಟಾಕ್ಸ್ಗೆಲ್ಲ ನನ್ನ ಹತ್ರ ಟೈಮ್ ಇಲ್ಲ. ಸುಮ್ನೆ ಫೋನ್ ಇಟ್ರೆ ಸರಿ, ಇಲ್ಲ ಅಂದ್ರೆ ಮನೆ ಹತ್ರ ಜನ ಕಳ್ಸಿ ಒಂದ್ ಕತಿ ಕಾಣಿಸ್ತೀನಿ. ನಿನಗ ಕಷ್ಟ ಬೇಡ ಅಂತ ನಾನೇ ನಿಮ್ಮನೆ ಹತ್ರ ಬಂದಿದ್ದೀನಿ. ವಾಟ್ ದ ಹೆಲ್, ಆರ್ ಯು ಕಿಡಿಂಗ್ ಮೀ? ಹಂಗಂದ್ರೆ ಇಲ್ಲಿಗೆ ಯಾಕೆ ಬಂದ್ರಿ? ನಿಮ್ಗೇನ್ ಕೆಲ್ಸ ಇಲ್ಲಿ? ನೆನ್ನೆನೆ ಹೇಳದ್ನಲ್ಲ, ನನಗ್ ಸ್ವಲ್ಪ ದುಡ್ಡು ಬೇಕು. ಜಾಸ್ತಿ ನಕ್ರ ಮಾಡ್ದೆ ನನ್ ಕೈಗೆ ದುಡ್ಡು ಬಂದ್ರೆ ನಾನ್ ತೆಪ್ಪಗ್ ಮನೆಗೆ ವಾಪಸ್ ಹೋಗ್ತೀನಿ. ಇಲ್ಲ ನಾನ್ ಕೊಡಲ್ಲ, ನೀನೇನ್ ಮಾಡ್ತೀಯೋ ಮಾಡು ಅನ್ನೋದಾದ್ರೆ ನಾನು ನಿಮ್ಮ ಅಪ್ಪನ ಜೊತೆ ಕೂತ್ ಮಾತಾಡ್ತೀನಿ, ನೀನ್ ಫೋನ್ ಇಡು. ಡ್ಯಾಮ್ ದಿಸ್ ಮ್ಯಾನ್. ಯಾಕೆ ಮ್ಯಾಮ್, ಏನಾಯ್ತು? ಏನಂತ ಅವ್ರದ್ದು? ದುಡ್ಡು ಬೇಕಂತೆ, ಅದಕ್ಕೆ ಮನೆ ಹತ್ರ ಬಂದಿದ್ದಾನೆ. ಅಯ್ಯೋ, ಇವಾಗ ಏನ್ ಮಾಡ್ತೀರಾ? ನಾನೇನು ಮಾಡಲ್ಲ, ನನಗೋಸ್ಕರ ನೀನೇನೋ ಮಾಡ್ಬೇಕು. ನಾನೇನ್ ಮಾಡ್ಲಿ?